ನಮಸ್ತೆ. 22/4/2025 ಮಂಗಳವಾರ, ಕೃಷ್ಣ ಪಕ್ಷ. ಇವತ್ತು ಭೂಮಿಯ ದಿನ ಅಂತ ಕೊಂಡಾಡುತ್ತೀವಿ. ಇವತ್ತು ನವಮಿ ತಿಥಿ. ಬೆಳಗ್ಗೆಯಿಂದ ಸಂಜೆ 6:13:06 ಆ ನಂತರ ದಶಮಿ ತಿಥಿ ಬರುತ್ತದೆ. ಇವತ್ತಿನ ನಕ್ಷತ್ರ ಶ್ರವಣ ನಕ್ಷತ್ರ. 12:43:56 ಮಧ್ಯಾಹ್ನದವರೆಗಿದೆ. ಇವತ್ತಿನ ದಿನ ಯೋಗ ನೋಡೋಣ. ಮಧ್ಯಾಹ್ನದವರೆಗೂ ಧನಹಾನಿ, ಮಧ್ಯಾಹ್ನದ ನಂತರ ಪ್ರಾಣನಾಶ ಅಂತ ಇರೋದರಿಂದ ಶುಭ ದಿನವಲ್ಲ. ಮಂಗಳವಾರವೂ ಕೂಡಿ ಬಂದಿದೆ, ನವಮಿಯೂ ಸೇರಿದೆ. ಆದ್ದರಿಂದ ಈ ದಿನದಲ್ಲಿ ಯಾವ ಕಾರ್ಯಗಳು ಅಂದರೆ ಮುಹೂರ್ತ ಕಾರ್ಯಗಳು, ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ದಿನದಲ್ಲಿ ನೋಡ್ಕೊಳ್ಳೋಣ. ಇವತ್ತು ಬೆಳಗ್ಗೆ 6:08 ಅಂದರೆ ಸೂರ್ಯೋದಯದಿಂದ ರಾತ್ರಿ 12:31 ಮಿಥುನ ಚಂದ್ರಾಷ್ಟಮ ಅಂದರೆ ಮಿಥುನ ರಾಶಿಯವರಿಗೆ ದೋಷವಿದೆ. ಆ ನಂತರ ಬೇರೆ ಒಂದು ರಾಶಿ ಅಂದರೆ ಕರ್ಕಾಟಕ ರಾಶಿಗೆ ದೋಷವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅದು ಮಂಗಳವಾರವೂ ಕೂಡಿ ಬಂದಿರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ ಅಂತ ತಿಳ್ಕೋಬೋದು. ಬೇರೆ ವಿಷಯಗಳನ್ನ ನೋಡಿದ್ರೆ 100% ಶುಭ ಸಮಯ, ಅಶುಭ ಸಮಯಗಳು ಅಂತ ನೋಡೋಣ. ಇವತ್ತು 100% ಒಳ್ಳೆ ಟೈಮ್. ದಿನ ಕೆಟ್ಟೋದು ಅಂತೀವಿ, ನವಮಿ ಅಂತೀವಿ, ಮಂಗಳವಾರ ಅಂತಂತೀವಿ, ಪ್ರಾಣನಾಶ ಇದೆ ಅಂತ. ಆದರೂ ಒಳ್ಳೆ ಟೈಮ್ ಏನಕ್ಕೆ ಅಂದರೆ ಎಮರ್ಜೆನ್ಸಿಗೆ, ಆಸ್ಪತ್ರೆ, ಡಾಕ್ಟರ್ಸ್ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋರು ಈಸಿಯಾಗಿ ರಜಾ ಹಾಕೋಕ್ಕಾಗಲ್ಲ. ಅದು ಸಂಬಂಧಪಡುವ ಪ್ರಯಾಣಗಳನ್ನು ನೀವು ಮುಂದಾಕೋಕ್ಕಾಗಲ್ಲ. ಕೋರ್ಟ್ ಆರ್ಡರನ್ನ ನಾವು ದೂರ ಮಾಡೋಕ್ಕಾಗಲ್ಲ. ಇಂಥದಕ್ಕೆಲ್ಲ ಟೈಮ್ಗಳನ್ನ ಉಪಯೋಗಿಸ್ಕೊಳ್ಳಿ. ಬೆಳಗ್ಗೆ 6:08 9:13, ಬೆಳಗ್ಗೆ 10:58 ಮಧ್ಯಾಹ್ನ 1:52, ಸಂಜೆ 6:13 ರಾತ್ರಿ 9:24, ರಾತ್ರಿ 10:54 ರಾತ್ರಿವರೆಗೂ ಫುಲ್ಲಾಗಿ ಇದು ಇರೋದರಲ್ಲಿ ಶುಭ ಸಮಯ. ನಾವು ಪದೇ ಪದೇ ಹೇಳ್ತೀವಿ, ನೂತನ ಕಾರ್ಯಗಳಿಲ್ಲ, ಮುಹೂರ್ತ ಕಾರ್ಯಗಳಿಲ್ಲ, ಇರೋದರಲ್ಲಿ ಒಳ್ಳೆ ಟೈಮು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಈ ರೀತಿಯಾಗಿ ಇರೋದರಿಂದ ಯಾವ ನಕ್ಷತ್ರಕ್ಕೂ ಯಾವ ರಾಶಿಯವರಿಗೂ ತಾರಾ ಮತ್ತು ಚಂದ್ರ ಬಲವಿಲ್ಲ. ಆದ್ದರಿಂದ ಅದನ್ನು ಕೊಡಲಿಲ್ಲ. ನಾವು ಪದೇ ಪದೇ ಹೇಳ್ತೀವಿ, ಇವತ್ತಿನ ನಕ್ಷತ್ರ ಶುಭ ನಕ್ಷತ್ರ ಅಂತ ನೀವು ನಕ್ಷತ್ರ ಲಿಸ್ಟಲ್ಲಿ ಸೇರಿಸಿಕೊಂಡ್ರು ಅಂದರೆ ಶ್ರವಣ ನಕ್ಷತ್ರ ಶುಭ ನಕ್ಷತ್ರ ಅಂತಂತೀವಿ. ಆದರೂ ಶುಭವಲ್ಲ. ಯಾಕೆಂದರೆ ನಕ್ಷತ್ರ ದೋಷವಿದೆ, ತಿಥಿ ದೋಷವಿದೆ, ವಾರ ದೋಷವಿದೆ. ಒಂದು ಕಣ್ಣಿರುವ ವಾರ ಮಂಗಳವಾರ. ನಕ್ಷತ್ರವು ಕೂಡಿ ಇವತ್ತಿನ ಯೋಗವು ಅಶುಭವಾಗಿದೆ. ಆಮೇಲೆ ಬರುವಂಥ ಧನಿಷ್ಠ ನಕ್ಷತ್ರ ರಾಕ್ಷಸಗಣ, ಅದೂ ದೋಷವಾಗಿದೆ. ಆದ್ದರಿಂದಲೇ ಪದೇ ಪದೇ ನಾವು ಹೇಳಿರುವಂಥದ್ದು ಇವತ್ತಿನ ದಿನದಲ್ಲಿ ಶುಭವಲ್ಲ ಅಂತ. ಇದರಲ್ಲೇ 100% ಕೆಟ್ಟ ಟೈಮು ಹಂಗೆ ಅಂತ ನಾವು ನೋಡಿದ್ರೆ ಬೆಳಿಗ್ಗೆ 6:08 ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ, ಬೆಳಿಗ್ಗೆ 8:37 9:27 ದುರ್ಮುಹೂರ್ತ, 9:15 10:48 ಯಮಕಂಡ ಕಾಲವಿದೆ. ಮಧ್ಯಾಹ್ನ 1:54 3:56 ಮೃತ್ಯು ಪಂಚಕ, ಮರಣ ಪಂಚಕ ಅಂತ. ಮಧ್ಯಾಹ್ನ 3:26 ಸಂಜೆ 4:59 ವಿಷಕಾಲ, ಮಧ್ಯಾಹ್ನ 3:29 ಸಂಜೆ 5:03 ರಾಹುಕಾಲ, ಸಂಜೆ 4:38 6:11 ನಕ್ಷತ್ರ ವಿಷಘಟಿಕಾ ಕಾಲ. ಅದೇ ಥರ ರಾತ್ರಿ 9:26 10:52 ವಿಷಕಾಲವಿದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತು ಖಂಡಿತ ಅವಾಯ್ಡ್ ಮಾಡಬೇಕಾಗಿರುವ ವಿಷಯಗಳನ್ನ ಅವಾಯ್ಡ್ ಮಾಡಲೇಬೇಕು. ಇನ್ನೊಂದು ಶುಭ ದಿನದಲ್ಲಿ ನೋಡ್ಕೊಳ್ಳೋಣ. ಯಾಕೆಂದರೆ ಕೆಟ್ಟ ದಿನಗಳಲ್ಲಿ ಮಾಡಿದರೆ ಕಾರ್ಯಗಳಲ್ಲಿ ಜಯವಿಲ್ಲ. ಅದೇ ಸಮಯದಲ್ಲಿ 23ನೇ ತಾರೀಕು ಅಂದರೆ ಬುಧವಾರ ಅಂದರೆ ನಾಳೆ ಇದೇ ಧನಿಷ್ಠ ನಕ್ಷತ್ರ ಶುಭವನ್ನು ಕೊಡುತ್ತದೆ. ಶರೀರ ಪುಷ್ಟಿ ಉಂಟು.
ಇದು ಮಧ್ಯಾಹ್ನ 12 ಗಂಟೆ 7 ನಿಮಿಷ 21 ಸೆಕೆಂಡ್ವರೆಗಿದೆ. ಆನಂತರ ಬರುವ ಶತಭಿಷ ನಕ್ಷತ್ರ ಕಾರ್ಯಸಿದ್ಧಿ ಉಂಟು, ಆನಂದವೂ ಉಂಟು. ಈ ರೀತಿಯಾಗಿ ತಿಳ್ಕೊಳ್ಳಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.